ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲ್ಯಾಗ್ ಅಂತ ಮಾಡೋಕ್ಕಾಗಲ್ಲ, ಮ್ಯಾಟ್ರ್ ಅಂತ ನೀವು ತಂಬೆ ನೋಡಿದ್ದೀರಾ. ಬನ್ನಿ, ಹಾಗೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ, ಮ್ಯಾಟ್ರ್ ಅಂತ ಹೇಳ್ಬಿಡ್ತೀನಿ. ಇವತ್ತು ನಮ್ಮ ದಾವಣಗೆರೆಯಲ್ಲಿ ನೂತನವಾದಂತ ಒಂದು ಹೆಸರು ಕೊಟ್ಟರು ನಮ್ಮ ಬಸ್ ಸ್ಟ್ಯಾಂಡ್ಗೆ. ಯಾವ್ದಂದ್ರೆ ನಾವು ಕರಿತಿದ್ದು ಆ ಬಸ್ ಸ್ಟ್ಯಾಂಡ್ಗೆ ಏನಪ್ಪಾ ಅಂದ್ರೆ ಗಣೇಶಗುಡಿ ಬಸ್ ಸ್ಟ್ಯಾಂಡ್, ಜಗಳೂರು ಬಸ್ ನಿಲ್ದಾಣ, ಖಾಸಗಿ ಬಸ್ ನಿಲ್ದಾಣ, ಈ ಮೂರು ರೀತಿಲಿ ಅವಾಗ ಬೇಕಾದಂಗೆ ಕರಿತಿದ್ವಿ. ಯಾಕಂದ್ರೆ ನಮ್ಮ ಸೈಡ್ ಇಂದ ಹೋಗೋರೆಲ್ಲ ನಾವು ಗಣೇಶಗುಡಿ ಅಂತಿದ್ವಿ, ಜಗಳೂರು ಸೈಡ್ ಇಂದ ಬಂದವರೆಲ್ಲ ಯಾವ ತರ ಅದನ್ನು ಕೂಡ ಕರಿತಿದ್ರು, ಇದನ್ನು ಕೂಡ ಕರಿತಾ ಇದ್ರು. ಬಟ್ ಇವತ್ತಿಂದ ಆ ನೇಮಿಗೆ ಒಂದ್ ಸ್ವಲ್ಪ ಹೊಸ ತಿರುವು ಕೊಟ್ಟಿದೆ. ಏನಪ್ಪಾ ಅಂದ್ರೆ ಹೊಸದಾಗಿ ನಾಮಕರಣ ಮಾಡಿದ್ರೆ ಆ ಬಸ್ ಸ್ಟ್ಯಾಂಡ್ಗೆ. ಏನಪ್ಪಾ ಅಂದ್ರೆ ಅಪ್ಪು ಸರ್ ಫ್ಯಾನ್ಸ್ ಇದಕ್ಕೆಲ್ಲ ಕಾರಣ. ಅವರೆಲ್ಲ ಸ್ಟ್ರಗಲ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅನುಮತಿ ನೀಡ್ಕೊಂಡ್ಬಿಟ್ಟು ಈ ಒಂದು ಬಸ್ ಸ್ಟ್ಯಾಂಡ್ಗೆ ಈ ತರ ಹೆಸರು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಬಸ್ ನಿಲ್ದಾಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇವತ್ತು ನಾಮಕರಣನ ಬೋರ್ಡ್ ಹಾಕ್ಬಿಟ್ಟು ಮನೋಹರ್ ಪಾಲಿಕೆ ಬಂದು ಹಾಕಿ ಹೋಗಿದ್ರು. ಇವತ್ತು ಅದನ್ನ ಸೆಲೆಬ್ರೇಷನ್ ಮಾಡಿದ್ರು. ಒಂದ್ಸರಿ ಆ ಕ್ಲಿಪ್ ನ ಹಾಕ್ತೀನಿ, ಸೆಲೆಬ್ರೇಷನ್ ಯಾವ ತರ ಮಾಡಿದ್ರು ಅಂತ ನೋಡ್ಕೊಂಡ್ಬಿಡಿ. ಪುರಿ ಆಗ್ಬೇಕಾಯ್ತು ಇಲ್ಲಿ ದಾವಣಗೆರೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ತಮಿಳುನಾಡು ಪಾಲಿಕೆಯ 5 ಜನರನ್ನು ನೋಡಿದ್ರಲ್ವಾ. ಹಾಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ನೀವು ನನಗೆ ಕ್ವಶನ್ ಮಾಡಬಹುದು, ಇದನ್ನ ತುಂಬಾ ಎಲ್ರಿಗೂ ಗೊತ್ತಾಗಂಗೆ ಪ್ರೆಸ್ ಎಲ್ಲ ಕರೆಸ್ಬಿಟ್ಟು ಗ್ರ್ಯಾಂಡ್ ಮಾಡಬಹುದಿತ್ತಲ್ಲ ಅಂತ ಹೇಳ್ಬಿಟ್ಟು. ಮಾಡಬಹುದಿತ್ತು, ಆದರೆ ನೀತಿ ಸಮಿತಿ ಜಾರಿಗೆ ಇರೋದ್ರಿಂದ ಯಾವುದೇ ರೀತಿಯ ದೊಡ್ಡದಾಗಿ ಮಾಡಬಹುದು, ಮಾಡಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಮಾಡ್ಬೋದಾಗಿತ್ತು, ಮಾಡಕ್ ಆಗಲ್ಲ. ಯಾಕಪ್ಪ ಅಂದ್ರೆ ನೀತಿ ಸಮಿತಿ ಇದೆ, ಅದರದ್ದೇ ಆದಂತ ರೆಸ್ಟ್ರಿಕ್ಷನ್ಗಳು ಇದಾವೆ. ಅದನ್ನ ಬೆಲ್ಲಿ ದಾಟಿಬಿಟ್ಟು ಏನೋ ಮಾಡಕ್ ಆಗಲ್ಲ. ಅವ್ರು ಅದನ್ನೇ ಹೇಳಿದ್ ನನಗೆ. ನಾನ್ ಕೇಳಿದೆ, ಏನ್ ಬ್ರೋ ಈ ತರ ಇದನ್ನ ಸ್ವಲ್ಪ ಗ್ರ್ಯಾಂಡ್ ಮಾಡ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು. ಮಾಡ್ಬೋದಾಗಿತ್ತಪ್ಪಿ, ನೀತಿ ಸಮಿತಿ ಜಾರಿಗೆ ಇದೆ, ಅದಕ್ಕೋಸ್ಕರ ನಾವು ಏನು ಮಾಡಕ್ಕಾಗಿಲ್ಲ ದೊಡ್ಡದಾಗಿ. ಜಸ್ಟ್ ಇವತ್ತು ಸಿಂಪಲ್ ಆಗಿ ಮಾಡಿದ್ವಿ, ಮುಂದೆ ಮಾಡ್ತೀವಿ ಅಂತ ಹೇಳಿದ್ರು. ನೋಡೋಣ, ಬರ್ತಡೇ ದಿವಸ ಏನಾದ್ರು ಒಂದ್ ಸ್ವಲ್ಪ ಏನಾರು ಮತ್ತೆ ಮಾಡ್ಬೋದೇನೋ ಗೊತ್ತಿಲ್ಲ. ಬಹುಶಃ ನನಗೆ ಏನೋ ಸ್ವಲ್ಪ ಏನಾರು ಮಾಡ್ಬೋದು ಅನಿಸುತ್ತೆ, ನೋಡೋಣ. ಹಾಗೆ ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ಶಿವಕುಮಾರ ಸರ್ಕಲ್ ಸಂಘದ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಂಕರಣ್ಣವ್ರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಏನಂತಂದು ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಹೇಳಿ ಬ್ರೋ. ಎಲ್ರಿಗೂ ನಮಸ್ಕಾರ. ಅಡ್ವಾನ್ಸ್ ಆಗಿ ಕರ್ನಾಟಕ ರತ್ನ ಮನೆ ಮಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತಾ, ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ಸರ್ಕಾರ ಒಂದು ಒಳ್ಳೆ ವಿಚಾರವನ್ನು ಕೊಟ್ಟಿದೆ. ಏನೆಂದರೆ ಜಗಳೂರು ಬಸ್ ಸ್ಟ್ಯಾಂಡ್, KR ರಸ್ತೆ ಅಲ್ಲಿರುವ ಜಗಳೂರು ಬಸ್ ಸ್ಟ್ಯಾಂಡ್ಗೆ ಡಾಕ್ಟರ್ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಂದು ಬಸ್ ಸ್ಟ್ಯಾಂಡ್ಗೆ ನಾಮಫಲಕ ಮಾಡಲಾಗಿದೆ. ಕರ್ನಾಟಕ ಸರ್ಕಾರದಿಂದ ಲೆಟರ್ ಕೂಡ ಬಂದಿದೆ ನೋಡಿ. ಅದ್ರ ಜೊತೆಗೆ ಮೊನ್ನೆ ಮಾರ್ಚ್ 6ನೇ ತಾರೀಕಿಗೆ ಬೋರ್ಡ್ ಕೂಡ ಫಿಟ್ ಮಾಡಿ ಹೋಗಿದ್ದಾರೆ. ಕರ್ನಾಟಕ ಸರ್ಕಾರ ಮಹಾನಗರ ಪಾಲಿಕೆದವ್ರು ಬಂದು ಇವತ್ತಿನ ದಿನ ನಾಳೆ 15ನೇ ತಾರೀಕಿಗೆ ನಾವು ಮಾಡ್ತಿರೋ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ನಾಳೆ ನೀತಿ ಸಮಿತಿ ಜಾರಿ ಆಗೋ ಮೊಮೆಂಟ್ ನಲ್ಲಿದೆ. ಆ ಕಾರಣಕ್ಕಾಗಿ ನಾವು ನಾಳೆ ಅಪ್ಪು ಸರ್ ಬರ್ತಡೆನ ಸ್ವಲ್ಪ ಸಿಂಪಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ದಾಂಡೆ ಬೇರೆ ಇತ್ತು, ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಕಾರಣ ಆ ಥರದಿಂದ ಈ ತರ ಮಾಡಿದ್ದೀವಿ. ದಯವಿಟ್ಟು ಕ್ಷಮೆ ಇರಲಿ. ಅಪ್ಪು ಬಾಸ್ ನಾನಿಂದ ನೋಡಿದ್ರೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ನೋಡಿದ್ರಲ್ಲ ಇನ್ಫಾರ್ಮೇಶನ್ ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಗೋಸ್ಕರ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿದೆ. ಯಾವ ತರ ಮಾಡಿದ್ರು, ಯಾವ ತರ ಆದೇಶ ಪತ್ರಿಕೆ ಬಂದಿದೆ, ನೋಟಿಸ್ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ಕ್ಲಿಪ್ ನ ಹಾಕಿದೆ. ಚೆನ್ನಾಗಿ ಮಾತಾಡಿದ್ರು ಅವರು. ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸ್ಟೋರಿ ಮಾಡಿದೆ. ನಿಮ್ಗೆ ಹೋಪ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.